ವಿರುದ್ಧದ ಅತಿ ದೊಡ್ಡ ಷಡ್ಯಂತ್ರ ಬಟಾಬಯಲು. ಎಸ್ಐಟಿ ವಿಚಾರಣೆ ವೇಳೆ ಸೂತ್ರಧಾರಿಗಳ ಬಗ್ಗೆ ಬಾಯ್ಬಿಟ್ನ ಚಿನ್ನಯ್ಯ. ಮಹೇಶ್ ಶೆಟ್ಟಿ ತಿಮರೋಡಿಗೆ ಎಸ್ಐಟಿ ಶಾಕ್. ತಿಮರೋಡಿ ನಿವಾಸ ಜಾಲಾಡಿದ ಎಸ್ಐಟಿ ಅಧಿಕಾರಿಗಳು. ತಿಮರೋಡಿ ಮನೆಯಲ್ಲಿ ಸಿಕ್ಕ ಆ ಅತಿ ದೊಡ್ಡ ಸಾಕ್ಷ್ಯ ಯಾವುದು? ಚಿನ್ನಯ್ಯನ ಮೊಬೈಲ್ ಬಿಚ್ಚಿಡುತ್ತಾ ಬುರುಡೆ ಗ್ಯಾಂಗ್ ರಹಸ್ಯ. ಬುರುಡೆ ಗ್ಯಾಂಗ್ ಜೊತೆ ನಂಟು. ಯೂಟ್ಯೂಬರ್ಗಳಿಗೆ ಢವಢವ. ಸಮೀರ್ ಆದಾಯ ಮೂಲ ಕೆದಕಿದ ಪೊಲೀಸರು. ಈ ಎಲ್ಲ ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಧರ್ಮಸ್ಥಳ ವಿರುದ್ಧ ನಡೆದ ಅತಿ ದೊಡ್ಡ ಷಡ್ಯಂತ್ರದ ಅಸಲಿ ಕಥೆಗಳು ಹೊರಬರುತ್ತಿದೆ. ದೂರುದಾರನಾಗಿ ಬಂದ ಮಾಸ್ಕ್ ಮ್ಯಾನ್ ಅಲಿಯಾಸ್ ಚಿನ್ನಯ್ಯ ಇದೀಗ ಆರೋಪಿಯಾಗಿ ಪೊಲೀಸರ ಕಸ್ಟಡಿಯಲ್ಲಿದ್ದಾನೆ. ಮಾಸ್ಕ್ ಮ್ಯಾನ್ ವಿಚಾರಣೆ ವೇಳೆ ಹಲವು ಸ್ಫೋಟಕ ಮಾಹಿತಿಗಳನ್ನು ಎಸ್ಐಟಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ. ಈ ಮಾಹಿತಿ ಆಧರಿಸಿ ಇಂದು ಎಸ್ಐಟಿ ಅಧಿಕಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಮನೆ ಮೇಲೆ ದಾಳಿ ನಡೆಸಿ ಶಾಕ್ ಕೊಟ್ಟಿದ್ದಾರೆ. ಸರ್ಚ್ ವಾರೆಂಟ್ ಪಡೆದು ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಪರಿಶೀಲನೆಗೆ ಇಳಿದ ಎಸ್ಐಟಿ ಅಧಿಕಾರಿಗಳಿಗೆ ಮಹತ್ವದ ಸಾಕ್ಷ್ಯ ಲಭ್ಯವಾಗಿದೆ. ವಿಚಾರಣೆ ವೇಳೆ ಚಿನ್ನಯ್ಯ ತನ್ನ ಮೊಬೈಲ್ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿದೆ, ನನ್ನ ಬಳಿ ಇಲ್ಲ ಎಂದು ಹೇಳಿಕೆ ನೀಡಿದ್ದ. ಇದೀಗ ವಿಚಾರಣೆ ವೇಳೆ ಚಿನ್ನಯ್ಯನ ಮೊಬೈಲ್ ಪತ್ತೆಯಾಗಿದೆ. ಚಿನ್ನಯ್ಯನ ಮೊಬೈಲ್ ವಶಕ್ಕೆ ಪಡೆದಿರುವ ಎಸ್ಐಟಿ ತಂಡ ಪರಿಶೀಲನೆ ನಡೆಸಿದೆ. ಚಿನ್ನಯ್ಯನ ಬಟ್ಟೆ, ಬ್ಯಾಗ್ ಇಲ್ಲಿಯೇ ಇಟ್ಟಿರುವ ಬಗ್ಗೆ ಮಾಹಿತಿ ಇದ್ದು ಅದನ್ನು ಕೂಡ ವಶಕ್ಕೆ ಪಡೆಯಲಾಗಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯ ಪಕ್ಕದಲ್ಲೇ ಇರುವ ಅವರ ಸಹೋದರ ಮೋಹನ್ ಕುಮಾರ್ ಮನೆಯಲ್ಲಿ ಚಿನ್ನಯ್ಯನಿಗೆ ತಂಗಲು ಕೊಠಡಿ ನೀಡಲಾಗಿತ್ತು ಅನ್ನೋ ಮಾಹಿತಿಯನ್ನ ಚಿನ್ನಯ್ಯ ಬಹಿರಂಗಪಡಿಸಿದ್ದಾರೆ. ಹೀಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಮೋಹನ್ ಕುಮಾರ್ ಶೆಟ್ಟಿ ಮನೆಯಲ್ಲೂ ಶೋಧ ಕಾರ್ಯ ನಡೆಸಲಾಗುತ್ತಿದೆ. ತಿಮರೋಡಿ ಅವರ ನಿವೇಶನ ಸೇರಿದಂತೆ ಎಲ್ಲಾ ಕಡೆ ದಾಳಿ ನಡೆಸಿದ್ದಾರೆ. ಮಹೇಶ್ ಶೆಟ್ಟಿ ತಿಮರೋಡಿ ಹಾಗೂ ಸಹೋದರ ಮೋಹನ್ ಕುಮಾರ್ ಮನೆಯಲ್ಲಿದ್ದ ಸಿಸಿಟಿವಿ ಹಾಗೂ ಹಾರ್ಡ್ ಡಿಸ್ಕ್ಗಳನ್ನು ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಚಿನ್ನಯ್ಯ ಹೇಳಿದಂತೆ ಮಹೇಶ್ ಶೆಟ್ಟಿ ಮನೆಯಲ್ಲಿ ಉಳಿದುಕೊಂಡಿರುವ ಬಗ್ಗೆ, ಇಲ್ಲಿಗೆ ಭೇಟಿ ನೀಡಿದವರ ಬಗ್ಗೆ ಸಂಪೂರ್ಣ ಮಾಹಿತಿ ಪಡೆಯಲು ಎಸ್ಐಟಿ ಅಧಿಕಾರಿಗಳು ಹಾರ್ಡ್ ಡಿಸ್ಕ್ ಕೂಡ ವಶಕ್ಕೆ ಪಡೆದಿದ್ದಾರೆ. ಇದರಲ್ಲಿನ ವಿಡಿಯೋ ಡಿಲೀಟ್ ಮಾಡಿದ್ದಾರೆ. ಮಹೇಶ್ ಶೆಟ್ಟಿಗೆ ಕಂಟಕ ಮತ್ತಷ್ಟು ಹೆಚ್ಚಾಗಲಿದೆ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ದಾಳಿ ನಡೆಸುತ್ತಿದ್ದಂತೆ ಕೆಲ ಯೂಟ್ಯೂಬರ್ಗಳ ಎದೆಯಲ್ಲಿ ಢವಢವ ಶುರುವಾಗಿದೆ. ತಿಮರೋಡಿ ಮನೆಯ ಸುತ್ತಮುತ್ತ ಎಸ್ಐಟಿ ಅಧಿಕಾರಿಗಳು ಹುಡುಕಾಟ ನಡೆಸಿದ್ದು ಚಿನ್ನಯ್ಯ ವಾಸ್ತವ್ಯ ಹೂಡಿದ್ದ ಕೋಣೆ ಹಾಗೂ ಸುತ್ತಮುತ್ತ ತಡಕಾಡಿದ್ದಾರೆ. ಚಿನ್ನಯ್ಯನಿಂದ ಮಾಹಿತಿ ಪಡೆದು ಎಲ್ಲೆಡೆ ಹುಡುಕಾಟ ನಡೆಸಿದ ಎಸ್ಐಟಿ ಅಧಿಕಾರಿಗಳು ಮನೆಯಲ್ಲಿ ಆರೋಪಿ ಚಿನ್ನಯ್ಯ ಕೂತಿರೋ, ಮಲಗಿರೋ ಸ್ಥಿತಿಗಳನ್ನ ಆತನಲ್ಲಿ ಮತ್ತೆ ತೋರಿಸಿ ವಿಡಿಯೋ ಮಾಡಿಕೊಂಡಿದ್ದಾರೆ. ಈ ನಡುವೆ ಮಹೇಶ್ ಶೆಟ್ಟಿ ಮನೆಯಲ್ಲಿ ಈವರೆಗೆ ತಂಗಿದ್ದ ಎಲ್ಲರಿಗೂ ನಡುಕ ಶುರುವಾಗಿದೆ. ಕಳೆದ ಕೆಲ ದಿನಗಳಿಂದ ತಿಮರೋಡಿ ಮನೆಯಲ್ಲೇ ವಾಸ್ತವ್ಯವಿದ್ದ ಗ್ಯಾಂಗ್ ಈಗ ಬೆವರುತ್ತಿದೆ. 5ಕ್ಕೂ ಅಧಿಕ ಯೂಟ್ಯೂಬರ್ಗಳ ತಂಡ ತಿಮರೋಡಿ ಮನೆಯಲ್ಲೇ ವಾಸ್ತವ್ಯ ಹೂಡಿದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಒಂದೊಂದು ಕೋಣೆಯಲ್ಲಿ ತಂಗಿದ್ದ ಯೂಟ್ಯೂಬರ್ಗಳ ಜಾಲ ಪತ್ತೆ ಹಚ್ಚೋಕೆ ಎಸ್ಐಟಿ ಮುಂದಾಗಿದೆ. ಯಾರೆಲ್ಲ ಇದ್ರೂ ಅವರಿಗೆಲ್ಲ ನೋಟಿಸ್ ಕೊಡೋಕೆ ಮುಂದಾಗಿದೆ. ಇದರಿಂದಾಗಿ ಯೂಟ್ಯೂಬರ್ಗಳಿಗೆ ಎದೆ ಬಡಿತ ಜೋರಾಗಿದೆ. ಎಐ ಮೂಲಕ ಕತೆ ಕಟ್ಟಿ ವಿಡಿಯೋ ಮಾಡಿದ ಯೂಟ್ಯೂಬರ್ ನಿನ್ನೆ ಮೊನ್ನೆ ವಿಚಾರಣೆಯಲ್ಲಿ ಅಧಿಕಾರಿಗಳು ಹಾಕಿದ ಪ್ರಶ್ನೆಗಳಿಗೆ ಉತ್ತರಿಸಲಾಗದೆ ಪರದಾಡಿದ್ದಾನೆ. ಎಐ ತಂತ್ರಜ್ಞಾನ ಬಳಸಿ ವಿಡಿಯೋ ಮಾಡಿದಷ್ಟು ಸುಲಭವಾಗಿ ಎಸ್ಐಟಿ ಪ್ರಶ್ನೆಗಳನ್ನು ಎದುರಿಸಲು ಆತನಿಂದ ಸಾಧ್ಯವಾಗಿಲ್ಲ. ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ಕಳೆದ 2-3 ದಿನಗಳಲ್ಲಿ ಒಟ್ಟು 14 ಗಂಟೆಗಳ ಕಾಲ ತೀವ್ರ ವಿಚಾರಣೆಗೆ ಒಳಗಾಗಿರುವ ಸಮೀರ್ಗೆ ಸಂಕಷ್ಟ ತಪ್ಪಿದ್ದಲ್ಲ. ಸಮೀರ್ ವಶಕ್ಕೆ ಪಡೆಯಲು ಪೊಲೀಸರು ಸಿದ್ಧತೆಯಲ್ಲಿದ್ದು ತನಿಖೆಗೆ ಸಹಕಾರ ಸಿಗುತ್ತಿಲ್ಲ. ಆತನ ಉತ್ತರ ತೃಪ್ತಿದಾಯಕವಾಗಿಲ್ಲ ಎಂದು ಕೋರ್ಟ್ ಮೆಟ್ಟಿಲೇರಲು ಮುಂದಾಗಿದ್ದಾರೆ ಎನ್ನಲಾಗಿದೆ. ಇನ್ನು ವಿಚಾರಣೆ ವೇಳೆ ಸಮೀರ್ ಪೊಲೀಸರಿಗೇನೆ ಟೆಕ್ನಿಕಲ್ ಪಾಠ ಮಾಡಿದ್ದಾನೆ. ಎಐ ವಿಡಿಯೋ ಹೇಗೆ ಮಾಡಿದೆ ಅನ್ನೋದನ್ನ ಡಿಸ್ಕ್ಲೈಮರ್ ನಲ್ಲಿ ಹಾಕಿದ್ದೇನೆ, ಅದನ್ನ ನೋಡಿಲ್ವಾ? ಡಿಸ್ಕ್ಲೈಮರ್ ಅಂದ್ರೆ ಏನು ಅಂತ ಗೊತ್ತಾ ಸರ್ ಎಂದು ಮರುಪ್ರಶ್ನೆ ಹಾಕಿದ್ದಾನೆ. ಚಿನ್ನಯ್ಯ ಅರೆಸ್ಟ್ ಆಗ್ತಿದ್ದಂತೆ ಬುರುಡೆ ಗ್ಯಾಂಗ್ ಕೇಲ್ ಖತಮ್ ಆಗಿದೆ. ಗಿರೀಶ್ ಮಟ್ಟಣ್ಣನವರ್ ಎಂಟ್ರಿ ಬಳಿಕ ಹೋರಾಟ ಹಳ್ಳ ಹಿಡಿತು ಎಂದು ಹೋರಾಟಗಾರರು ಸತ್ಯ ಒಪ್ಪಿಕೊಂಡಿದ್ದಾರೆ. ಉಡುಪಿ ಮೂಲದ ಹೋರಾಟಗಾರ ದಿನೇಶ್ ಗಾಣಿಗ ಗ್ರಾಮಸ್ಥರ ಜೊತೆ ಮಾತನಾಡಿದ ಆಡಿಯೋ ವೈರಲ್ ಆಗಿದೆ. ಈ ಮಧ್ಯೆ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ, ಷಡ್ಯಂತ್ರ ವಿರುದ್ಧ ಮುಸ್ಲಿಂ ವ್ಯಕ್ತಿ ತೀವ್ರವಾಗಿ ಖಂಡಿಸಿದ್ದಾರೆ. ಕಳೆದ 8ರಿಂದ 10 ವರ್ಷಗಳಿಂದ ಧರ್ಮಸ್ಥಳಕ್ಕೆ ಬರುತ್ತಿರುವ ಮಂಡ್ಯದ ಮುಸ್ಲಿಂ ಮುಖಂಡ, ಧರ್ಮಸ್ಥಳ ನಂಬಿಕೆ ಶ್ರದ್ಧಾ ಕೇಂದ್ರ ಬುರುಡೆ ಗ್ಯಾಂಗ್ ಸಮೀರ್ನನ್ನ ಬಂಧಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಎಂತ ಮಾರ ಇದು ಅವಸ್ಥೆ ಎಲ್ಲ ನಂಬಿ ಆಳ್ಬಿದ್ದೋಯ್ತಲ್ಲ ಮರ ಇದು. ಎಲ್ಲ ಈಗ ಒಳಗೆ ಒದ್ದು ಒಳಗೆ ಅಲ್ಲ, ಅದೇ ಅವ್ರನ್ನ ಒಂದು ಕಳ್ಸಿದ್ರೆ ಸರಿ ಆಗ್ತಿತ್ತು. ಮಾಡೋದು ಅವರೇ ಅಲ್ಲ, ಎಲ್ಲ ಒಂದು ಯಾರಿಗೆ ಇಂಟಿಮೇಷನ್ ಕೊಡೋದಿಲ್ಲ. ಘಟದವ ಮಾರ್ಯಾರೆ, ಅವ ನಿಮ್ಮನ್ನೆಲ್ಲ ಹಾಳು ಮಾಡಿದಾನೆ. ನೀವ್ ಏನ್ರಿ ಮಾಡ್ತಿದೀರಿ ನೀವು ಇಲ್ಲಿ? ಧರ್ಮಸ್ಥಳ ಮಂಜುನಾಥನ್ಗೆ ನಾವೆಲ್ಲ ಭಕ್ತರು, ನಾವು ಭಕ್ತರಾಗಿ ಬಂದಿದ್ದೀವಿ. 4 ಜನ ಕಿಡಿಗೇಳಿಗಳು ಅಪಪ್ರಚಾರ ಮಾಡ್ತಾವ್ರೆ. ಸಮೀರ್ ಆಗ್ಲಿ, ಮಹೇಶ್ ತಿಮ್ರೋಡಿ ಆಗ್ಲಿ, ಗಿರೀಶ್ ಮಟನಕರ್ ಆಗ್ಲಿ, ಇವ್ರಿಗೆಲ್ಲ ಬಂಧಿಸ್ಬೇಕು, ಎಲ್ರಿಗೂ ಬಂಧಿಸ್ಬೇಕು, ನ್ಯಾಯ ಸಿಗ್ಬೇಕು.
ಮಗಳು ಅನನ್ಯ ಭಟ್ ಧರ್ಮಸ್ಥಳದಿಂದ ಕಾಣೆ ಆಗಿದ್ದಾಳೆ ಅಂತ ಸುಜಾತಾ ಭಟ್ ಗಂಭೀರ ಆರೋಪ ಮಾಡಿದ್ದು, ಈ ಸಂಬಂಧ ಎಸ್ಐಟಿಗೆ ದೂರು ಕೂಡ ಕೊಟ್ಟಿದ್ದಾರೆ. ಆದರೆ ತನಿಖೆಯಲ್ಲಿ ಅನನ್ಯ ಭಟ್ ಮಗಳೇ ಇರಲಿಲ್ಲ ಎನ್ನುವ ಅಂಶ ಹೊರಬಿದ್ದಿದೆ. ಇನ್ನೊಂದೆಡೆ ಸುಜಾತಾ ಭಟ್ ಸಹ ಕ್ಷಣಕ್ಕೊಂದು ದಿನಕ್ಕೊಂದು ಹೇಳಿಕೆಗಳನ್ನು ನೀಡುತ್ತಿದ್ದಾರೆ. ಹೀಗಾಗಿ ಪ್ರಕರಣವೇ ಸುಳ್ಳು ಅನ್ನುವ ರೀತಿಯಾಗಿದ್ದು, ಸುಜಾತಾ ಭಟ್ಗೆ ವಿಚಾರಣೆಗೆ ಬರುವಂತೆ ಎಸ್ಐಟಿ ಅಧಿಕಾರಿಗಳು ನೋಟಿಸ್ ಕೊಟ್ಟರು. ಆದರೆ 2 ನೋಟಿಸ್ಗಳಿಗೂ ಉತ್ತರ ನೀಡದ ಸುಜಾತಾ ಭಟ್ ಆರೋಗ್ಯ ನೆಪ ಒಡ್ಡಿ ವಿಚಾರಣೆಯಿಂದ ತಪ್ಪಿಸಿಕೊಂಡಿದ್ರು. ಆದರೆ ಇಂದು ಬೆಳಗ್ಗೆ ನಸುಕಿನ ಜಾವ 5 ಗಂಟೆಗೆ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ. ಇಂದು ಕರೆಯದೇ ಇದ್ರೂ ಬಂದ ಸುಜಾತಾ ಭಟ್ರನ್ನ ಕಂಡು ಅಧಿಕಾರಿಗಳು ದಂಗಾಗಿದ್ದಾರೆ. ಸದ್ಯ ಸುಜಾತಾ ಭಟ್ ವಿಚಾರಣೆ ನಡೆಸ್ತಾ ಇರುವ ಎಸ್ಐಟಿ ಅಧಿಕಾರಿಗಳು ಸುಜಾತಾ ಭಟ್ ಕಟ್ಟಿದ ಕತೆಗಳನ್ನ ಬಾಯ್ಬಿಡಿಸುತ್ತಿದ್ದಾರೆ. ತಿಮರೋಡಿ ಮನೆಯಲ್ಲಿ ತಲಾಶ್ ಹಿನ್ನೆಲೆಯಲ್ಲಿ ವಾಪಸ್ ತೆರಳುವಂತೆ ಹೇಳಿದ್ರು ಸುಜಾತಾ ಹೋಗ್ತಾ ಇಲ್ಲ, ವಿಚಾರಣೆ ನಡೆಸಿ ಅಂತ ಪಟ್ಟು ಹಿಡಿದಿದ್ದಾರಂತೆ. ಕೊನೆಗೆ ಎಸ್ಐಟಿ ಅಧಿಕಾರಿಗಳು ಕೇವಲ ಪ್ರಾಥಮಿಕ ತನಿಖೆಯನ್ನಷ್ಟೇ ಮಾಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ರೂಪಿಸಿ ಪ್ರತಿಯೊಬ್ಬರ ಮುಖವಾಡವೂ ಕೂಡ ಕಳಚಿ ಬೀಳ್ತಾ ಇದೆ. ಇದೀಗ ಸುಜಾತಾ ಭಟ್ ಸುಳ್ಳಿನ ಮುಖವಾಡ ಕಳಚಿ ಬಿದ್ದಿದೆ. ಉಡುಪಿಯ ಪರಿಕಾದಲ್ಲಿರುವ ತನ್ನ ಜಮೀನು ಎಂಬ ಸುಜಾತಾ ಭಟ್ ವಾದದ ಬಗ್ಗೆ ಮಾಜಿ ನಗರಸಭಾ ಸದಸ್ಯ ಹಾಗೂ ಸ್ಥಳೀಯ ಮಹೇಶ್ ಠಾಕೂರ್ ಮಾಹಿತಿ ಕೊಟ್ಟಿದ್ದಾರೆ. ಅದೇ ಜಮೀನಿಗಾಗಿ ಸುಜಾತಾ ಭಟ್ ಧರ್ಮಸ್ಥಳ ಕ್ಷೇತ್ರದ ಜೊತೆಗೆ ಜಟಾಪಟಿ ನಡೆಸ್ತಾ ಇದ್ದಾರೆ. ಆದ್ರೆ ಈ ಅರಮನೆ ಸಿಂಗಾರಮ್ಮ ಅನ್ನೋರಿಗೆ ಸೇರಿದ್ದು, ಸಿಂಗಾರಮ್ಮ ಪರಿಕಾ ಅರಮನೆಯ ಕೊನೆಯ ಒಡತಿಯಾಗಿದ್ದಾರೆ. ಸಿಂಗಾರಮ್ಮ ಅಣ್ಣಯ್ಯ ಭಟ್ಟರನ್ನ ಈ ಪರಿಕಾ ಮನೆಗೆ ಪೂಜೆಗೆ ನೇಮಿಸಿದ್ರು. ಈ ವೇಳೆ ಒಟ್ಟು 3.5 ಎಕರೆ ಜಮೀನನ್ನ ಬಿಟ್ಟುಕೊಟ್ಟಿದ್ರು. ಬಳಿಕ ಜಾಗವನ್ನ ಅಣ್ಣಯ್ಯ ಭಟ್ರಿಂದ ನಾರಾಯಣ ಭಟ್ ಜಮೀನು ಖರೀದಿಸಿದ್ರು. ಬಳಿಕ ನಾರಾಯಣ ಭಟ್ ಆ ಜಾಗವನ್ನ ಧರ್ಮಸ್ಥಳಕ್ಕೆ ದಾನ ಮಾಡಿದ್ದು, ಜಮೀನಲ್ಲಿ ಪಾಲು ಕೇಳುವ ಅಧಿಕಾರ ಸುಜಾತಾ ಭಟ್ಗೆ ಇಲ್ಲ ಅಂತ ಮಹೇಶ್ ಠಾಕೂರ್ ಹೇಳಿದ್ದಾರೆ. ಭೂಮಿ ಅನ್ನುವಂಥದ್ದು ಸಿಂಗಾರಮ್ಮ ಅಂತ ಹೇಳುವಂತ ಒಂದು ಒಡತಿ ಆಗಿದ್ರು. ಅವರು ಪರಿಕ ಅರಮನೆ ಅಂತಲ್ಲಿ ಹೇಳ್ತಾರೆ, ಆ ಭೂಮಿ ಅವರದಾಗಿತ್ತು. ಅದನ್ನ ಅಣ್ಣಯ್ಯ ಉಪಾಧ್ಯಾಯರು ಅಂತ ಹೇಳುವವರು ಅವರಿಗೆ ದಾನವಾಗಿ ಕೊಡ್ತಾರೆ. ನಾರಾಯಣ ಉಪಾಧ್ಯಾಯರಿಗೆ ಅಣ್ಣ ತಮ್ಮಂದರಿಗೆ ತಂಗಿಯಂದರಿಗೆ ಎಲ್ಲ ಹಣವನ್ನು ಕೊಟ್ಟು ಡಾಕ್ಯುಮೆಂಟ್ ಅನ್ನು ಸರಿಯಾದ ಮೇಲೆ ಅದನ್ನು ಧರ್ಮಸ್ಥಳಕ್ಕೆ ಅದನ್ನು ದಾನವಾಗಿ ಕೊಡ್ತಾರೆ. ಸುಜಾತಾ ಭಟ್ ಏನೇ ಉಪಾಧ್ಯಾಯರು ಇದ್ದಾರಲ್ಲ, ಅದಕ್ಕೂ ಆ ಸಂಗತಿಗೂ ಧರ್ಮಸ್ಥಳಕ್ಕೂ ಸಂಬಂಧ ಇಲ್ಲ. ಸೆಪ್ಟೆಂಬರ್ 1ರಂದು ಬಿಜೆಪಿಯಿಂದ ಧರ್ಮಸ್ಥಳಕ್ಕೆ ಧರ್ಮಯಾತ್ರೆಗೆ ಮಾಡ್ತಾ ಇರೋದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಕ್ಷೇತ್ರದಲ್ಲಿ ರಾಜಕೀಯ ಮಾಡೋದಕ್ಕೆ ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಅವಕಾಶ ಕೊಡಬಾರದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಬಿಜೆಪಿ ಧರ್ಮಸ್ಥಳ ವಿಚಾರದಲ್ಲಿ ರಾಜಕೀಯ ಮಾಡ್ತಿದೆ. ಮೊದಲು ಬಾಯಿ ಮುಚ್ಚಿಕೊಂಡು ಸುಮ್ಮನೆ ಇದ್ರು. ಸತ್ಯ ತರೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಈಗ ಬಿಜೆಪಿಯವರು ಧರ್ಮಸ್ಥಳವನ್ನ ಅಶುದ್ಧ ಮಾಡ್ತಿದ್ದಾರೆ. ಇವರ ರಾಜಕೀಯ ಕುತಂತ್ರಕ್ಕೆ ಧರ್ಮಸ್ಥಳ ಬಲಿಯಾಗಬಾರದು ಎಂದಿದ್ದಾರೆ. ಇನ್ನು ಧರ್ಮಸ್ಥಳ ಪ್ರಕರಣದ ತನಿಖೆ ಬಗ್ಗೆ ಗೃಹ ಸಚಿವ ಪರಮೇಶ್ವರ್ ಮಾತನಾಡಿದ್ದು, ಬಿಜೆಪಿ ಎನ್ಐಎ ತನಿಖೆಗೆ ಆಗ್ರಹಿಸ್ತಾ ಇರುವುದನ್ನು ಖಂಡಿಸಿದ್ದಾರೆ. ಧರ್ಮಸ್ಥಳ ಪ್ರಕರಣವನ್ನ ಎನ್ಐಎಗೆ ಕೊಡುವ ಅಗತ್ಯ ಇಲ್ಲ, ಎಸ್ಐಟಿ ಅವರೇ ಸಮರ್ಥವಾಗಿ ತನಿಖೆ ಮಾಡ್ತಿದ್ದಾರೆ ಎಂದಿದ್ದಾರೆ. ಬಿಜೆಪಿಯವರು ಧರ್ಮದಲ್ಲಿ ರಾಜಕೀಯ ಮಾಡ್ತಾರೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ರು. ನಾವು ಏನಿದೆ ಸತ್ಯ ತರಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಅವ್ರಿಗೆಲ್ಲ ಗೊತ್ತಾಗ್ಬಿಟ್ಟು ನಾನು ಧರ್ಮಸ್ಥಳದವರ ಧರ್ಮಾಧಿಕಾರಿಗಳಿಗೆ ನಾನು ಅಪೀಲ್ ಮಾಡ್ತೀವಿ, ಇಂಥ ರಾಜಕೀಯದ ಕುತಂತ್ರಕ್ಕೆ ತಾವು ತಮ್ಮ ಕ್ಷೇತ್ರ ಬಲಿ ಆಗಬಾರ್ದು. ಇಟ್ ಇಸ್ ನಾಟ್ ಎ ಪೊಲಿಟಿಕಲ್ ಫೋರಮ್. ದುರ್ಬಳಕೆ ಮಾಡ್ಕೊಳ್ಳಿಕ್ಕೆ ತಾವು ಅವಕಾಶ ಕೊಡಬಾರ್ದು. ಸ್ವಾಭಾವಿಕವಾಗಿ SITಗೆ ಅವ್ರ ಮೇಲೆ ಜವಾಬ್ದಾರಿ ಹೆಚ್ಚಿದೆ. NIA ಕೊಡುವ ಅಗತ್ಯ ಇಲ್ಲ ಅಂತ ಹೇಳಿ, ಯಾಕೆಂದರೆ ನಮ್ಮ SITನವರು ಸಮರ್ಪಕವಾಗಿ ತನಿಖೆ ಮಾಡ್ತಿದ್ದಾರೆ. ಅದರಲ್ಲೇನಾದರೂ ಲೋಪ ಇದೆ ಅಂತ ಹೇಳಿ ಕಂಡು ಬಂದರೆ ಅದು ಬೇರೆ ವಿಚಾರ. ಈಗ ಅವರು ತನಿಖೆ ಮಾಡಿ ವರದಿ ಕೊಡೋವರೆಗೂ ಕೂಡ ಹೆಂಗೆ ನಾವು ಹೇಳೋದು? ಸದ್ಯದ ಪರಿಸ್ಥಿತಿಯಲ್ಲಿ NIA ಕೊಡೋ ಅಗತ್ಯ ಇಲ್ಲ. ಆನಂತರ ಸರ್ಕಾರದ ಹಂತದಲ್ಲಿ ನಾವೇನು ತೀರ್ಮಾನ ಮಾಡಬೇಕು ಮಾಡ್ತೀವಿ. ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿಧಾನಸಭೆ ಅಧಿವೇಶನದಲ್ಲಿ ಆರ್ಎಸ್ಎಸ್ ಗೀತೆಯಾದ ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಎಂದು ಹಾಡಿದ್ದು ವಿವಾದಕ್ಕೆ ಕಾರಣವಾಗಿತ್ತು. 10 ವ್ಯಾಖ್ಯಾನ ಚರ್ಚೆಗೂ ನಾಂದಿ ಹಾಡಿತ್ತು. ಕಾಂಗ್ರೆಸ್ ಪಕ್ಷದೊಳಗೆ ಡಿಕೆ ಶಿವಕುಮಾರ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ರು. ಈ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿ ನಡೆಸಿ ಕ್ಷಮೆಯಾಚಿಸಿದ್ದಾರೆ. ನಾನು ಅಸೆಂಬ್ಲಿಯಲ್ಲಿ ಬಿಜೆಪಿಯವರು ಮಾತಾಡಿದಾಗ ನನಗೆ ಅವರ ಪಕ್ಷ ಸಿದ್ಧಾಂತ, ವಿಪಕ್ಷಗಳ ಸಿದ್ಧಾಂತ ಅರಿವಿದೆ ಅಂತ ಕಾಲೆಳೆದೆ ಅಷ್ಟೇ ಎಂದಿದ್ದಾರೆ. ಇನ್ನು ನನಗೂ ಗಾಂಧಿ ಕುಟುಂಬಕ್ಕೂ ಭಕ್ತ ದೇವರಿಗೂ ಇರೋ ಸಂಬಂಧ ಇದೆ. ಅವರ ಮಾರ್ಗದರ್ಶನ ಪಡೆದು ರಾಜಕೀಯ ಮಾಡಿದ್ದೇನೆ. ರಾಜಕೀಯಕ್ಕೆ ಬರೋ ಮುಂಚೆ ವಿದ್ಯಾರ್ಥಿ ಜೀವನದಲ್ಲಿದ್ದಾಗ ಎಲ್ಲಾ ಪಕ್ಷದ ಬಗ್ಗೆ ತಿಳಿದಿದ್ದೇನೆ. ನನಗೆ ಯಾರಿಗೂ ನೋವು ಕೊಡುವ ಉದ್ದೇಶ ಇರಲಿಲ್ಲ. ಎಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕ್ಷಮೆ ಕೇಳ್ತೀನಿ ಎಂದಿದ್ದಾರೆ. ಬೈ ಬರ್ತ್ ಐ ಆಮ್ ಎ ಕಾಂಗ್ರೆಸ್ಮನ್, ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ಮನ್ ಅಂತ ಹೇಳಿ ಆವತ್ತಿನ ಕಾಲದಲ್ಲಿ ರಾಜಕಾರಣ ಮಾಡ್ಕೊಂಡು ಬಂದ. ನನ್ನ ಗಾಂಧಿ ಕುಟುಂಬಕ್ಕೆ ಕೊಟ್ಟಂತ ಒಂದು ಶಕ್ತಿ, ಸೊ ಅದನ್ನ ಯಾರು ಕ್ವಶನ್ ಮಾಡ್ತೀನಿ ಅಂತಂದ್ರೆ ಪಾಪ ಅವರೆಲ್ಲ ಮೂರ್ಖರು. ನನ್ನ ಜೀವನ ನಿಮ್ಮಗಳ ಬದುಕಿಗೆ ಒಂದು ಅಡಿಪಾಯ ಆಗಬೇಕು. ಸೊ ಇಫ್ ಯು ವಾಂಟ್ ಅಪಾಲಜಿ, ಎಸ್, ಫಾರ್ ಆಲ್ ದಿ ಕಾಂಗ್ರೆಸ್ ಮೆನ್, ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಐ ಹ್ಯಾವ್ ಡನ್ ಎ ಮಿಸ್ಟೇಕ್ ವಿಚ್ ಐ ಹ್ಯಾವ್ ನಾಟ್ ಡನ್, ಬಟ್ ಸ್ಟಿಲ್ ಐ ಆಮ್ ರೆಡಿ ಟು ಅಪಲೈಸ್, ಸೀಕ್ ಯುವರ್ ಗೈಡೆನ್ಸ್ ಆನ್ ದಿಸ್ ಇಶ್ಯೂ.
ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ ಡಿಕೆ ಶಿವಕುಮಾರ್ ವಿರುದ್ಧ ಕೆಲ ಕಾಂಗ್ರೆಸ್ ನಾಯಕರು ಅಸಮಾಧಾನ ವ್ಯಕ್ತಪಡಿಸಿದರು. ಈ ಬಗ್ಗೆ ರಿಯಾಕ್ಟ್ ಮಾಡಿದ ಡಿಸಿಎಂ ಡಿಕೆಶಿ ವಿರೋಧಿಗಳಿಗೆ ಖಡಕ್ ತಿರುಗೇಟು ಕೊಟ್ಟಿದ್ದಾರೆ. ಪಕ್ಷದಲ್ಲಿ ವಿರೋಧ ಮಾಡಿರೋರು ನನ್ನ ಹಿತೈಷಿಗಳು, ಅವರ ಸಲಹೆಯನ್ನ ಪಡೆಯೋಣ ಅಂತ ಹೇಳಿದ್ದಾರೆ. ಇನ್ನು ಇದರಲ್ಲಿ ರಾಜಕೀಯ ಮಾಡಬಾರ್ದು, ನನಗೆ ಗೊತ್ತು ಯಾರು ಎಲ್ಲಿಗೆ ಕಟ್ಟು ಪೇಸ್ಟ್ ಮಾಡಿ ಎಲ್ಲಿಗೆ ಕಳಿಸ್ತೀರಿ ಅಂತ ಹೇಳಿ. ರಾಜಕೀಯ ಮಾಡೋರು ಮಾಡ್ಲಿ, ಇಲ್ಲಿಗೆ ಈ ವಿಚಾರವನ್ನ ತೆರೆ ಎಳಿತಾ ಇದ್ದೇನೆ ಅಂತ ಹೇಳಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ನನ್ನನ್ನು ಏನೂ ಕೇಳಿಲ್ಲ, ಯಾರೂ ಏನನ್ನೂ ಕೇಳಿಲ್ಲ, ಯಾರೂ ಮಾತನಾಡಿಲ್ಲ, ನನ್ನ ಬಗ್ಗೆ ಎಲ್ಲರಿಗೂ ಕೂಡ ನಂಬಿಕೆ ಇದೆ ಅಂತ ಹೇಳಿದ್ದಾರೆ. ಇನ್ನು ರಾಜಣ್ಣ ಅವರ ಸಲಹೆಯನ್ನ ಕೇಳೋಣ ಎಂದಿರುವ ಡಿಕೆಶಿ ಯಾರಿಗೆ ಅಡ್ವೈಸ್ ಕೊಡಬೇಕೋ ಕೊಡ್ಲಿ, ಪಾಪ ಅವರು ಅಂತ ಹೇಳಿದ್ದಾರೆ. ನಾನು ಹುಟ್ಟಿದ್ದೇ ಕಾಂಗ್ರೆಸ್ಸಿಗನಾಗಿ, ನಾನು ಸಾಯೋದು ಕೂಡ ಕಾಂಗ್ರೆಸ್ಸಿಗನಾಗಿಯೇ. ನನ್ನ ಪಕ್ಷ ನಿಷ್ಠೆಯನ್ನ ಪ್ರಶ್ನಿಸುವವರು ಮೂರ್ಖರು ಅಂತ ಹೇಳಿದ್ದಾರೆ. ಐ ಸ್ಟ್ಯಾಂಡ್ ಕಮಿಟೆಡ್. ನಾನು ಏನು ಅವತ್ತು ಕೂಡ ವಿಧಾನಸೌಧದ ಮೆಟ್ಲಲ್ಲಿ ಹೊರಗಡೆ ಏನು ಹೇಳಿದ್ದೀನಿ, ಐ ಆಮ್ ಎ ಬಾರ್ನ್ ಕಾಂಗ್ರೆಸ್ ಮೆನ್ ಅಂತ ಹೇಳಿದ್ದೀನಿ, ಐ ಡೈ ಎ ಕಾಂಗ್ರೆಸ್ ಮೆನ್ ಅಂತ ಹೇಳಿದ್ದೀನಿ. ಐ ಸ್ಟ್ಯಾಂಡ್ ಬೈ ಇಟ್. ನನ್ನ ಲಾಯಲ್ಟಿ, ನನ್ನ ಗಾಂಧಿ ಕುಟುಂಬಕ್ಕೆ ಕೊಟ್ಟಂತ ಒಂದು ಶಕ್ತಿ. ಸೊ ಅದನ್ನ ಯಾರು ಕ್ವಶನ್ ಮಾಡ್ತೀನಿ ಅಂತಂದ್ರೆ ಪಾಪ ಅವರೆಲ್ಲ ಮೂರ್ಖರು. ಸದನದಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕ್ಷಮೆ ಕೇಳಿದ್ದಾರೆ. ಈ ಬಗ್ಗೆ ಬಿಕೆ ಹರಿಪ್ರಸಾದ್ ರಿಯಾಕ್ಟ್ ಮಾಡಿದ್ದು, ಪಕ್ಷದ ಅಧ್ಯಕ್ಷರಾಗಿ ಅವರು ಆರ್ಎಸ್ಎಸ್ ಗೀತೆ ಹೇಳಬೇಕಿಲ್ಲ, ಅವರಿಗೆ ತಪ್ಪು ಅಂತ ಅನಿಸಿದ್ರೆ ಸ್ವಾಗತ ಅಂತ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ ಪಕ್ಷವನ್ನ ಯಾರೂ ಕೂಡ ಕಟ್ಟಿಲ್ಲ, ಕಾಂಗ್ರೆಸ್ ಪಕ್ಷದ ಸಿದ್ಧಾಂತದಲ್ಲಿ ರಾಜಿ ಇಲ್ಲ ಅಂತ ಹೇಳಿ ಟಾಂಗ್ ಕೊಟ್ಟಿದ್ದಾರೆ. ಆಳವಾಗಿ ಕಾಂಗ್ರೆಸ್ ಪಕ್ಷದ ಇತಿಹಾಸವನ್ನು ತಿಳಿದುಕೊಳ್ಳುವುದು ಸುಲಭವಲ್ಲ, ಯಾರ್ಯಾರ ನಿಲುವು ಏನು ಎಂಬುದು ನಮಗೆ ಗೊತ್ತಿದೆ. ರಾಜಣ್ಣ ಶಿವಕುಮಾರ್ ಇಬ್ಬರೂ ಕೂಡ ಕಾಂಗ್ರೆಸ್ನವರೇ ಅಂತ ಹೇಳಿದ್ದಾರೆ. ಜೊತೆಗೆ ನಿಷ್ಠೆ ಬಗ್ಗೆ ಚರ್ಚೆ ಬೇಡ, ಕ್ಷಮೆ ಕೇಳಿದ ಮೇಲೆ ಮುಗಿತು ಅಂತ ಕೂಡ ಮಾತನಾಡಿದ್ದಾರೆ. ನೋಡಿ, ಕಾಂಗ್ರೆಸ್ ಪಕ್ಷ ನಾವು ಅಥವಾ ಡಿ ಕೆ ಶಿವಕುಮಾರ್ ಕಟ್ಟಿದ್ದಲ್ಲ. ಯಾವ ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿರ್ತಕ್ಕಂಥ RSS ಕಾಂಗ್ರೆಸ್ ಅಧ್ಯಕ್ಷರಾದ ಮೇಲೆ ಸಿದ್ಧಾಂತ ಇರ್ತಕ್ಕಂಥ ಪಕ್ಷ, ಅದರಲ್ಲಿ ಅದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅವ್ರಿಗೆ ಅನಿಸಿದ್ರೆ ಆಗಿರೋ ತಪ್ಪು ಅಂತ ಹೇಳಿ ಬಹಳ ಸಂತೋಷ. ಆಸ್ ಎ ಕಾಂಗ್ರೆಸ್ ಮನ್ ಹ್ಯಾಸ್ ಅಕ್ಸೆಪ್ಟೆಡ್ ಇಟ್. ಅದು ಬಹಳ ಒಳ್ಳೆಯ ವಿಚಾರ. ದೇಶೀಯವಾಗಿ ಅಭಿವೃದ್ಧಿಪಡಿಸಲಾದ ಐಎನ್ಎಸ್ ಉದಯಗಿರಿ ಹಾಗೂ ಐಎನ್ಎಸ್ ಹಿಮಗಿರಿ ಸ್ಟೆಲ್ತ್ ಯುದ್ಧ ನೌಕೆಗಳು ಇಂದು ಭಾರತೀಯ ನೌಕಾಪಡೆಗೆ ಸೇರ್ಪಡೆಯಾಗಿದೆ. ಈ ಎರಡು ಯುದ್ಧ ನೌಕೆಗಳು ನೀಲಗಿರಿ ದರ್ಜೆಯ ಸ್ಟೆಲ್ತ್ ಯುದ್ಧ ನೌಕೆಗಳಾಗಿದ್ದು, ಪ್ರಾಜೆಕ್ಟ್ 17ರ ಆಲ್ಫಾದ ಭಾಗ ಆಗಿದೆ. ಮುಂಬೈ ಮತ್ತು ವಿಶಾಖಪಟ್ಟಣದ ಎರಡು ಪ್ರತಿಷ್ಠಿತ ಶಿಪ್ಯಾರ್ಡ್ಗಳಲ್ಲಿ ನಿರ್ಮಾಣಗೊಂಡಂತಹ ಎರಡು ಪ್ರಮುಖ ಯುದ್ಧ ನೌಕೆಗಳು ಏಕಕಾಲಕ್ಕೆ ನೌಕಾಪಡೆಗೆ ಸೇರ್ಪಡೆಗೊಳ್ತಾ ಇರೋದು ಇದೇ ಮೊದಲು. ಇನ್ನು ವಿಶೇಷ ಅಂದ್ರೆ ಈ ನೌಕೆಗಳಲ್ಲಿ 75% ಸ್ವದೇಶಿ ಭಾಗಗಳನ್ನು ಬಳಸಲಾಗಿದೆ. ಶತ್ರು ಕಣ್ತಪ್ಪಿಸಿ ಸಾಗುವಂತಹ ಜಾತಿಯು ಇವುಗಳಿಗಿದೆ. ಸುಧಾರಿತ ಶಸ್ತ್ರಾಸ್ತ್ರಗಳು ಮತ್ತು ಸಂವೇದಕಗಳನ್ನು ಒಳಗೊಂಡಿರುವ ಐಎನ್ಎಸ್ ಉದಯಗಿರಿ ಮತ್ತು ಐಎನ್ಎಸ್ ಹಿಮಗಿರಿ ಆತ್ಮನಿರ್ಭರ ಭಾರತದ ಪ್ರತೀಕವಾಗಿದೆ. ಇನ್ನು ಐಎನ್ಎಸ್ ಉದಯಗಿರಿ ತಯಾರಿಕೆಗೆ 21,000 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಐಎನ್ಎಸ್ ಹಿಮಗಿರಿ ನಿರ್ಮಾಣಕ್ಕೆ 19,294 ಕೋಟಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ.